ಮಾತಿನ ಬೆಲೆ ತಿಳಿಯುವುದು ಆಡಿದ ನಂತರ, ಮುತ್ತಿನ ಬೆಲೆ ತಿಳಿಯುವುದು ಒಡೆದ ನಂತರ, ಪ್ರೀತಿಯ ಬೆಲೆ ತಿಳಿಯುವುದು ಕಳೆದುಕೊಂಡ ನಂತರ, ಸ್ನೇಹದ ಬೆಲೆ ತಿಳಿಯುವುದು ಸ್ನೇಹ ಮಾಡಿದ ನಂತರ. ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗುವುದಿಲ್ಲ. ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಬಾಳು ಬಂಗಾರವಾಗುವುದು. ದೇವಸ್ಥಾನದ ಹೊರಭಾಗದಲ್ಲಿ ಬರೆದಂತ ಅದ್ಭುತವಾದ ಸಾಲು, ಪದವಿ ಮತ್ತು ಪಾದರಕ್ಷೆಯನ್ನು ಇಲ್ಲಿ ಬಿಡಿ. ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ರೇನು. ಆ ದಿನಗಳು ತುಂಬಾ ಚೆನ್ನಾಗಿದ್ದವು. ಗಡಿಯಾರ ಕೇವಲ ಒಬ್ಬರ ಹತ್ತಿರ ಮಾತ್ರ ಇತ್ತು ಮತ್ತು ಸಮಯ ಎಲ್ಲರ ಹತ್ತಿರ ಇತ್ತು. ಈಗ ಗಡಿಯಾರ ಎಲ್ಲರ ಹತ್ತಿರ ಇದೆ, ಆದರೆ ಸಮಯ ಯಾರ ಹತ್ತಿರವೂ ಇಲ್ಲ. ಕೆಲವರ ಗುಣ ಗೊತ್ತಾದಾಗ ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರ್ಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ದೊಡ್ಡ ನೋವುಗಳನ್ನ ಮರೆತು ಸಣ್ಣ ಸಂತೋಷಗಳಿಗಾಗಿ ಬದುಕುವುದೇ ಜೀವನ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನ ಮರೆತು ನಾವು ಮುಂದೆ ಸಾಗಬೇಕು. ಬೇಸರವಾಗಿದೆ, ಮತ್ತೆ ಮಾತಾಡಿದ್ರಾಯ್ತು ಅನ್ನೋ ಸ್ನೇಹಕ್ಕಿಂತ ಮಾತಾಡ್ತಿದ್ರೆ ಬೇಸರ ಹೋಗುತ್ತೆ ಅನ್ನೋ ಸ್ನೇಹ ಶಾಶ್ವತ. ಶ್ರೀಕೃಷ್ಣ ಹೇಳ್ತಾರೆ, ನಾವು ಇತರರಿಗೆ ಏನು ಕೊಡ್ತೇವೆ ಅದು ನಮಗೆ ಮರಳಿ ಸಿಗ್ತದೆ. ಅದು ಗೌರವ ಆಗಲಿ ಅಥವಾ ದ್ರೋಹವಾಗಲಿ. ಊರಿನಿಂದ ಊರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಕೈಗಳಿಂದ ಕೈಗಳು ಎಷ್ಟೇ ಬದಲಾದ್ರೂ ಕೂಡ ಸೆಕೆಂಡ್ ಹ್ಯಾಂಡ್ ಆಗದ ಜಗತ್ತಿನ ಏಕೈಕ ವಸ್ತು ಅಂದ್ರೆ ಅದು ಹಣ ಮಾತ್ರ. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೀವಿ ಅಂದ್ರೆ ಸಮಯ ಕಳೆಯೋದಕ್ಕಲ್ಲ, ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರ್ತಾರೆ ಎಂಬ ಭಾವನೆಯಿಂದ. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡ್ತಾನೆ. ಕಾರಣ ಇಷ್ಟೇ, ನಮ್ಮ ಜೀವನ